Good morning, children. How are you all? Okay, everyone fine, no? Okay. In the last class, I studied Rani Chennamma lesson and already I sent that to PDF also, and I hope everyone you wrote. Okay. And today we will move to next lesson. Okay. So that is lesson or lesson here poem. It is poem number 7. उड़ने वाली कार. So उड़ने वाली कार. तो यहाँ कार कैसे उड़ते हैं और किसको उड़ने वाली कार चाहिए इसके बारे में हम क्या करेंगे आज देखेंगे। उड़ने वाली कार मतलब क्या है? उड़ने वाली कार ಅಂದ್ರೆ ಏನು? ಹಾರಾಡುವ ಏನಂತೆ ಕಾರ್. ಕಾರ್ ಹಾರಾಡ್ತದಾ? ನನಗೂ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಯಾರಿಗೊಬ್ಬನಿಗೆ ಹಾರಾಡುವ ಕಾರ್ ಬೇಕಂತೆ, ಅವನು ಅದರಲ್ಲಿ ಹಾರಾಡಬೇಕಂತೆ. ಎಸ್, ಆಲ್ ಬರ್ಡ್ಸ್ ಇಟ್ ವಿಲ್ ಫ್ಲೈ. ಫ್ಲೈಯಿಂಗ್ ಕಾರ್, ಹೌದಲ್ಲ? ಬರ್ಡ್ಸ್ ಫ್ಲೈ ಮಾಡುತ್ತೆ, ಹಾರಾಡುತ್ತೆ. ಕಾರ್ ಹಾರಾಡ್ತದಾ? ಇಲ್ಲ ತಾನೆ? ಸೊ ನೋಡೋಣ ಇಲ್ಲಿ कविता का परिचय। इस कविता में बच्चा अपनी माँ से उड़ने वाली कार लेने की हट कर रहा है तथा माँ उसे बहल लाने का प्रयास कर रही है। और क्या हो रहा है कि इस पद्य में एक जो बच्चा है, एक बेटा है, उसकी माँ से क्या कर रहा है कि मुझे उड़ने वाली कार चाहिए, ऐसा क्या कर रहा है कि हट कर रहा है. हಠ ಮಾಡ್ತಾ ಇದ್ದಾನಂತೆ ಅವನು, ನನಗೆ ಹಾರಾಡುವ ಕಾರ್ ಬೇಕು. ಓಕೆ. ಆ್ಯಂಡ್ ಅವ್ರ ಮದರ್ ಏನು ಮಾಡ್ತಾರೆ, ಅವನನ್ನು ಸಮಾಧಾನ ಮಾಡ್ತಾ ಇದ್ದಾರೆ. ಹೌದಾ? ಅವ್ರನ್ನ ಏನು ಕೇಳ್ತಾರೆ, ಅವ್ರ ಮದರ್ ಯಾವ ಥರ ಸಮಾಧಾನ ಮಾಡ್ತಾರೆ ನೋಡೋಣ. ಸೊ ಆಲ್ ಆಫ್ ಯು ಓಪನ್ ಯೋರ್ ಟೆಕ್ಸ್ಟ್ बुक पेज नंबर 36, राइट. मचल उठा था मुन्ना एक दिन पाने को उपहार, आकर माँ से बोला मुन्ना मुझे दिला दो कार, बत्ती जिसकी नीली पीली और हो पहिया चार, जो जमीन पर दौड़े भी उड़ते भी हो पंख पसार. के मचल उठा था मुन्ना एक दिन. मचल मतलब जो क्या है कि एक चीज को पाने के लिए क्या करना है, जिद पकड़ना, हಠ ಮಾಡೋದು. ನನಗೆ ಇವತ್ತು ಆ ವಸ್ತು ಬೇಕಂದ್ರೆ ಬೇಕೇ ಬೇಕು, ಓಕೆನಾ? यार मचल मतलब क्या है कि ಹಠ ಮಾಡೋದು. ಓಕೆ, ಹಠ. ನೀವು ಹಠ ಮಾಡ್ತಿರಲ್ಲ, ಇಲ್ಲ ನಾನು ಓದುದೇ ಇಲ್ಲ ಇವತ್ತು, ನಾನು ಬರೆಯುವುದೇ ಇಲ್ಲ, ನನಗಿದು ಬೇಡವೇ ಬೇಡ, ನನಗೆ ಅಲ್ಲಿ ಹೋಗಲೇಬೇಕು, ಹೌದಲ್ಲ? ಕೆಲವೊಬ್ರು ನನಗೆ ಇವತ್ತು ಗಾರ್ಡನ್ಗೆ ಹೋಗಲೇಬೇಕಂತ ಹಠ ಮಾಡ್ತಿದಾರಂತೆ, ಹೌದಾ? ಆ ಥರ ಹಠ ಮಾಡ್ತಾರೆ. ಸೊ ಅದು ಒಳ್ಳೇದಲ್ಲ. ಯಾವುದು ಒಳ್ಳೇದು ಮಾಡಬೇಕಲ್ಲ ಅದಷ್ಟೇ ಮಾಡಬೇಕು, ಹೌದಾ? ನಾನು ಇವತ್ತು ಓದ್ತೀನಿ ಅಂತ ಹಠ ಮಾಡ್ರಿ, ದಟ್ ಈಸ್ ಗುಡ್, ಅದು ಒಳ್ಳೆಯ ಹಠ, ಅದನ್ನ ಮಾಡಬೇಕು. ಅದನ್ನ ಬಿಟ್ಟಿಲ್ಲ ನಾನಿವತ್ತು ಓದೋದಿಲ್ಲ, ನಾನಿವತ್ತು ಸ್ಟಡಿ ಮಾಡೋದಿಲ್ಲ, ನಾನಿವತ್ತು ಊಟ ಮಾಡೋದಿಲ್ಲ, ನಾನಿವತ್ತು ಎಲ್ಲಿ ಹೇಳೋದೇ ಇಲ್ಲ, ಮಲ್ಗೆ ಇರ್ತೀನಿ ನಾನು, ಅದೆಲ್ಲ ಹಠ ಒಳ್ಳೆಯದಲ್ಲ. ಓಕೆ. ಯಾವುದು ಒಳ್ಳೇದಿರ್ತದಲ್ಲ ಆ ಹಠ ಮಾಡ್ರಿ. ನಿಮ್ಮ ಪೇರೆಂಟ್ಸಿಗೆ ಹೇಳಿಲ್ಲ, ನಾನು ಇವತ್ತು 2 ಗಂಟೆ ತನಕ ಓದ್ತಾ ಕೂತ್ಕೋತೀನಿ, ನನಗೆ ಯಾರು ಹೇಳಿಸ್ಬೇಡಿ ಅಂತ ಹಠ ಮಾಡ್ಕೊಂಡೋಣ, ಅದು ಹಠ, ಹೌದನಾ? ಎಷ್ಟು ಜನ ಯಾವ್ಯಾವ ಹಠ ಮಾಡ್ತೀರಿ ನೋಡಿ. ಮಚ್ಚಲ್ ಉಠಾತ ಮುನ್ನ एक दिन पाने को उपहार. ಏನಾಗುತ್ತೆ ಅವನಿಗೆ, ಹಠ ಮಾಡ್ತಾ ಇದ್ದಾನಂತೆ, ಅವನಿಗೆ ಏನು ಬೇಕಂತೆ, ಉಪಹಾರ. ಉಪಹಾರ मतलब ಗಿಫ್ಟ್. ಓಕೆ, ಉಪಹಾರ ಬೇಕಂತೆ ಅವನಿಗೆ. उपहार मतलब गिफ्ट, तोहफा. आकर माँ से बोला मुन्ना मुझे दिला दो कार. और वहां आकर अपनी माँ से बोल रहा है कि माँ मुझे एक कार दिलाओ, मुझे एक कार चाहिए, कि आई वांट वन कार. यस. सो बत्ती जिसकी नीली पीली. बत्ती मतलब जो क्या है कि आपने कार को देखा है ना, कार का लाइट होता है तो उसे बत्ती कहते हैं. सो कार का बत्ती मतलब लाइट. ओके. कार का जो बत्ती है ना वहाँ ನೀಲಿ ಪೀಲಿ. ನೀಲಿ ಅಂದ್ರೆ ನೀಲಿ ಬಣ್ಣದಿರ್ಬೇಕಂದ್ರೆ, ಪೀಲಿ ಅಂದ್ರೆ ಎಲ್ಲೋ. ಒಂದು ಕಾರಿನ ಬಣ್ಣ ನನಗೆ, ಸಾರಿ, ಕಾರಿನ ಏನು ಲೈಟ್ ಇದೆ ಅಲ್ಲ ಅದು ನೀಲಿ ಮತ್ತೆ ಪೀಲಿ ಅಂದ್ರೆ ಬ್ಲೂ ಕಲರ್ ಮತ್ತೆ ಯೆಲ್ಲೋ ಕಲರ್ ಇಂದ ಇರಬೇಕು. और हो पहिया चार. ಮತ್ತೆ ಅದಕ್ಕೆ 4 पहिया ಇರಬೇಕು. पहिया ಮೀನ್ಸ್ ವಾಟ್? ವೀಲ್ಸ್, ಚಕ್ರ ಅಂತ ಹೇಳ್ತೀವಲ್ಲ. ಕಾರ್ ನೋಡಿದ್ರಲ್ಲ ಎಲ್ಲರೂ, ಕಾರಿಗೆ ಫ್ರಂಟ್ 2 ಮತ್ತೆ ಬ್ಯಾಕ್ ಸೈಡ್ 2, 4 ವೀಲ್ ಇರುತ್ತೆ, ವೀಲ್ಸ್ ಇರುತ್ತೆ, ಚಕ್ರ, ಹೌದಲ್ಲ? ಸೊ ಅವನಿಗೆ ಏನಂತೆ, पहिया. पहिए कितना? ವೀಲ್ಸ್. ಚಕ್ರ ಅಂತ ಹೇಳ್ತೀವಲ್ಲ, 4 ಚಕ್ರ ಇರಬೇಕು ಅಂತ ಹೇಳ್ತಿದ್ದಾನೆ ಅವನು. जो जमीन पर दौड़े भी उड़ती भी हो पंख पसार. और कह रहा है कि वो कार है ना, वो जमीन पर भी चलना चाहिए और जो पंख को लेकर क्या करना चाहिए कि आसमान पर भी उड़ना चाहिए. ಅದು ಏನಾಗಬೇಕು, ನೆಲದ ಮೇಲೂ ಹೋಗಬೇಕು ಮತ್ತೆ ಆಕಾಶದಲ್ಲೂ ಅದು ಹಾರಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಿರ್ತಾನೆ ಅವನು, ಹೌದಾ? जो कार क्या होना चाहिए कि जमीन पर भी चलना चाहिए और
जो आसमान भी क्या पंख लेकर उड़ना चाहिए. सो पसार मतलब जो क्या है कि पंख ಫೇಲ್ कर. ಸೊ ಏನು ತನ್ನ ಪಂಖಗಳನ್ನ ಏನು ಫುಲ್ ಗರಿ ಬಿಚ್ಚಿ ಏನು ಮಾಡಬೇಕಂತೆ ಅದು ಆಕಾಶದಲ್ಲಿ ಹಾರಾಡಬೇಕಂತೆ. ಸೊ ನೋಡೋಣ ಹಾರಾಡ್ತದೋ ಇಲ್ಲೋ ಅಂತ. नेक्स्ट लाइन. माँ बोली मैं कहाँ से लाऊं बेटा उड़ने वाली कार. पक्षी उड़ते देखे किंतु कभी ना देखी उड़ती कार. सुनकर मुन्ना बैठ गया चुप होकर बहुत उदास. देख उदास मुन्ने को पापा आए उसके पास. और क्या हो गया कि माँ ने बोली मैं कहाँ से लाऊं बेटा उड़ने वाली कार. और माँ कह रही है ಹಾರಾಡುವಂತಹ ಏನಿದೆ ಅದು ಕಾರ್ ನಾನು ಎಲ್ಲಿಂದ ತಗೊಂಡು ಬರಲಿ. ಹೌದಲ್ವಾ, ಹಾರಾಡುವಂಥ ಕಾರ್ ಎಲ್ಲಾದ್ರೂ ಇರ್ತದಾ. ಸೊ ರಿಮೋಟ್ ಕಾರ್ ಇದ್ರು ನಾವು ರಿಮೋಟಿಂದ ಇಲ್ಲೇನು ಮಾಡಬೇಕು ಬಿಡಬೇಕು. ಹೌದಾ. ಸೊ ನಿಜವಾದ ಹಾರಾಡುವಂಥ ಕಾರ್ ನಾನು ಎಲ್ಲಿಂದ ತಂದ್ಕೊಳ್ಳಿ, ನನಗೆ ಅಂಥದ್ದನ್ನು ನಾನು ಕಾರಲ್ಲೂ ನೋಡೇ ಇಲ್ಲ ಅಂತ ಹೇಳ್ತಿದ್ದಾರೆ. पक्षी उड़ते देखो किंतु कभी न देखी उड़ती कार. और माँ कह रही है कि जो आसमान में पक्षी उड़ते हैं, यस, तो पक्षी मतलब बर्ड्स आर फ्लाइंग इन द स्काई. If I never saw flying car, so how can I bring? From where can I bring? If you want that car means where can I bring that car? Because I didn't saw that type of car. Okay, she is telling to her son. सुनकर मुन्ना बैठ गया चुप होकर बहुत उदास. और क्या हुआ कि जब मुन्ना ने ये बात सुना, मुन्ना मतलब जो उसका बेटा या बच्चा, आ ಹುಡುಗ ಏನು ಮಾಡ್ತಾರೆ ಅಮ್ಮ ಹೇಳಿದನ್ನು ಕೇಳಿದ ತಕ್ಷಣ ಅವನಿಗೆ ಬೇಜಾರಾಗ್ಬಿಡುತ್ತೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಉದಾಸ್ ಆಲ್ರೆಡಿ ನಿಮ್ಗೆ ಬಂದಿದೆ, ಆದರೂ ಕೆಲವೊಬ್ಬರು ಟೆಸ್ಟಲ್ಲಿ ಆ ವರ್ಡನ್ನು ಬರದೇ ಇಲ್ಲ, ಬೇರೆ ಏನೇನೋ ಬಂದಿದ್ದಾರೆ. ಉದಾಸ್ ಸ್ಯಾಡ್. ಓಕೆ, ಪಕ್ಷಿ ಬರ್ಡ್. ಓಕೆ, ಚುಪ್ ಆಲ್ರೆಡಿ ಬಂದಿದೆ ಹೌದಲ್ಲ, ಚುಪ್ ಸೈಲೆಂಟ್ और क्वाइट. ಓಕೆ, ಏನಾಗ್ತಾನೆ ಅವನು ಮುನ್ನಾ ಅವ್ರ ಮಮ್ಮಿ ಹೇಳಿದನ್ನು ಕೇಳ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಡ್ತಾನೆ. देख उदास मुन्ने को पापा आए उसके पास. जो मुन्ना को उदास देखकर उनके पापा क्या करते हैं कि वह मुन्ना के पास आते हैं. ಹೌದಲ್ಲ, ಯಾಕೋ ನನ್ನ ಮಗ ಸುಮ್ಮನೆ ಕುತ್ಕೊಂಡಿದ್ದಾನಲ್ಲ, ಬೇಜಾರಲ್ಲಿ ಕುತ್ಕೊಂಡಿದ್ದಾನಲ್ಲ ಅಂತ ಹೇಳ್ಕೊಂಡು ಅವ್ರ ಪಪ್ಪ ಏನು ಮಾಡ್ತಾರೆ ಅವನ ಕಡೆ ಬರ್ತಾರೆ. बोलो अब तक बनी है ही नहीं उड़ने वाली कार, तो कैसे दिलवाऊंगी तुमको मुन्ना बोलो ऐसी कार. मुन्ने राजा सोचो सचमुच बन जाए यदि ऐसी कार, आसमान की सैर करेंगे लेकर उड़ने वाली कार. और यहाँ क्या बोल रहा है कि पिताजी, अब पिता आया है ना, तो पिताजी बोल रहा है, अब क्या बोल रहे हैं देखो. बोले अब तक बनी ही नहीं उड़ने वाली कार. अब तक जो दुनिया में क्या उड़ने वाला कार ही नहीं बना है, तो बोलो अब मैं कहाँ से लेकर आओ. ಹೌದಾ, ಉಡ್ನೆ ವಾಲ ಕಾರೇ ಇಲ್ಲ, ನಾನು ಎಲ್ಲಿಂದ ತಗೊಂಡು ಬರಲಿ, ನೀನೇ ಹೇಳು. ಎಲ್ಲಾದರೂ ಹಾರಾಡುವಂತಹ ಕಾರನ್ನು ನೀನು ನೋಡಿದ್ದೀಯಾ? ಇಲ್ಲ, ಹೌದಲ್ಲ, ನಾವು ರಿಮೋಟ್ ಕಾರನ್ನು ನೋಡಿದ್ದೀವಿ, ಕೆಳಗಡೆ ಅದು ಏನೋ ಟಾಯ್ಸಲ್ಲಿ ಬರುತ್ತೆ. ಅವನಿಗೆ ನಿಜವಾಗ್ಲೂ ಕಾರ್ ಬೇಕಂದ್ರೆ ಹಾರಾಡುವಂಥ ಕಾರ್ ಇಲ್ಲ. ಹೌದಾ, ನಾವು ಇನ್ನೂ ಬೇರೆ ಬೇರೆ ಇರ್ತದೆ ಟಾಯ್ಸಲ್ಲಿ. ಸೊ ಹೆಲಿಕಾಪ್ಟರ್ ಮೇಲೆ ನಾವು ಇಲ್ಲಿ ರಿಮೋಟ್ ಕಂಟ್ರೋಲ್ ಮಾಡಿದ್ರೆ ಮೇಲೆ ಹೋಗುತ್ತೆ. ಅದು ಕಾರ್ ಹೋಗುವುದಂತ ಎಲ್ಲ ನೋಡಿದ್ರ ಇಲ್ಲ. ಹೌದಾ, ಸೊ ಆದ್ರೂ ಇಲ್ಲ, ಎಲ್ಲೂ ಕೂಡ ಅಂತ ಕಾರು ಹಾಗೇ ಇಲ್ಲ. ಅವನಿಗೇನು ನಿಜವಾದ ಹಾರಾಡೋ ಕಾರ್ ಬೇಕಂತೆ. ಓಕೆ, उड़ने वाली कार तो कैसे दिलवाए तुमको मुन्ना बोलो ऐसी कार. ಹಾಗಾದ್ರೆ ನಾ ಎಲ್ಲಿಂದ ನಿನಗೆ ಅಂತಹ ಕಾರನ್ನು ತಂದುಕೊಡ್ಲಿ, ನೀನೇ ಹೇಳು ನನಗೆ. ಹೌದಾ, ಅಂಥದ್ದೊಂದು ಇಲ್ವೇ ಇಲ್ಲ ಅಂದ್ರೆ ನಾ ಎಲ್ಲಿಂದ ತಂದುಕೊಡ್ಲಿಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. मुन्ने राजा सोचो सचमुच बन जाए यदि ऐसी कार, आसमान की सैर करेंगे लेकर उड़ने वाली कार. सो क्या करेंगे कि, और पिताजी बोल रहे हैं मुन्ने राजा सुनो, ऐसे क्या करना है कि यदि सचमुच में ऐसा कार बन गया ना, तो हम मिलकर क्या करेंगे कि आसमान के सैर करेंगे और उड़कर वहाँ जाएंगे, ऐसे बोल रहे हैं. ಏನು ಹೇಳ್ತಾ ಇದ್ದಾರೆ, ನಿಜವಾಗ್ಲೂ ಅಂಥ ಕಾರಂತೂ ಇಲ್ವೇ ಇಲ್ಲ. ಹೌದಾ, ಒಂದು ವೇಳೆ ನಿಜವಾಗ್ಲೂ ಅಂತ ಕಾರು ಏನಾದರೂ ರೆಡಿ ಆದರೆ ಏನು ಮಾಡೋಣ, ನಾವು ಆ ಕಾರನ್ನು ತಂದು ಕೊಡ್ತೀನಿ, ನಾವಿಬ್ಬರೂ ಸೇರಿ ಏನು ಮಾಡೋಣ, ನಾವು ಆಸ್ಮಾನ್ ಅಂದರೆ ಆಕಾಶದಲ್ಲಿ ಒಂದು ರೌಂಡ್ ಹಾಕೋಣ, ತಿರುಗ್ಲಿಕ್ಕೆ ಹೋಗೋಣ, ಟ್ರಿಪ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಸೈರ್ ಮತ್ಲಬ್ ಜೋ घूमने का या ट्रिप करने का, सैर ट्रिप करने का या घूमने का. के घूमना, ट्रिप, एक्सकर्शन. के
एंड आसमान के सैर करेंगे लेकर उड़ने वाली कार आ उड़ने वाली कार तಗೊಂಡು ನಾವು ಏನು ಮಾಡೋಣ ಆಕಾಶದಲ್ಲಿ ಆರಾಮಾಗಿ ಹಾರಾಡೋಣ ಒಂದು ವೇಳೆ ಅಂತ ಕಾರ್ ನಿಜವಾಗ್ಲೂ ರೆಡಿ ಆದ್ರೆ ಆರಾಮಾಗಿ ನಾವು ಏನು ಮಾಡೋಣ ಆ ಕಾರ್ ತಗೊಂಡು ಹಾರಾಡೋಣ ಅಂತ ಹೇಳ್ತಾರೆ ಸೊ ಒಂದು ಏನಿದು ವಿಶ್ದು ಆಸೆ ನನಗೆ ಅರ್ಧ ಕಾರ್ ಬೇಕು ಅಂತ ಹೇಳಿ ನಾವು ಏನು ಮಾಡ್ತೀವಿ ಯಾವುದನ್ನು ಟಿವಿಯಲ್ಲಿ ನೋಡಿರ್ತೀವಿ ನನಗೆ ಇಂಥದ್ದೇ ಡ್ರೆಸ್ ಬೇಕು ಅಥವಾ ನನಗೆ ಇಂಥದ್ದೇ ಗಾಡಿ ಬೇಕು ನನಗೆ ಇದೇ ಬೇಕು ಅಂತ ಹೇಳಿರ್ತೀವಿ ಹೌದಾ ಸೊ ಟಿವಿಯಲ್ಲಿ ಏನದು ಕೆಲವೊಂದನ್ನು ನಾವು ಜಸ್ಟ್ ಇಮಿಟೇಷನ್ಗೆ ರೆಡಿ ಮಾಡಿರ್ತಾರೆ ಹೌದಾ ಸೊ ಇಮ್ಯಾಜಿನರಿ ಅಂತ ಮಾಡಿರ್ತಾರೆ ಎಲ್ಲರೂ ನಮಗೆ ನಿಜವಾದ ರಿಯಲ್ ಲೈಫಲ್ಲಿ ಸಿಗುವುದಿಲ್ಲ ಹೌದಾ ಪಿಕ್ಚರಲ್ಲಿ ನೋಡ್ಬೇಕಾದ್ರೆ ಹಾರಾಡುವ ಏನು ಕಾರ್ ಬೇಕಾದ್ರೆ ನಾವು ಎಷ್ಟೊಂದು ನೋಡ್ಬೋದು ಫಿಲ್ಮಲ್ಲಿ ಇಲ್ಲಿಂದ ಹಿಂಗೆ ಮೇಲೆ ಹಾಕ್ತಾರೆ ಅಥವಾ ನೀವು ಕಾರ್ಟೂನ್ ನೋಡ್ತಾರೆ ಆ ಛೋಟಾ ಭೀಮ್ ಮೇಲೆ ಹೆಂಗೆ ಮೇಲೆ ಹೋಗ್ತಾರೆ ನಿಜವಾಗ್ಲೂ ಹಂಗೆ ಹೋಗ್ಲಿಕ್ಕಾಗುತ್ತಾ ಮೇಲೆ ಇಲ್ಲ ಸೊ ದಟ್ ಈಸ್ ಒನ್ ಆಫ್ ದ ವಾಟ್ ಎಂಟರ್ಟೈನ್ಮೆಂಟ್ ಪಾರ್ಟ್ ಓಕೆ ಅದನ್ನೇ ನಾವು ರಿಯಲ್ ಲೈಫಲ್ಲಿ ತಗೊಳ್ಳಿಕ್ಕೆ ಹೋಗಬಾರ್ದು ಓಕೆ ಯಾವುದು ಒಳ್ಳೇದಿದೆ ಯಾವುದು ಕರೆಕ್ಟ್ ಇದೆ ಯಾವುದು ಟ್ರೂ ಇದೆ ಅಲ್ಲ ಅದನ್ನಷ್ಟೇ ನಾವು ಥಿಂಕ್ ಮಾಡಬೇಕು ದಟ್ ಈಸ್ ಆಲ್ ವಾಟ್ ವಿ ಆರ್ ಕಾಲ್ಡ್ ಅನಿಮೇಷನ್ ಜಸ್ಟ್ ಫಾರ್ ವಾಟ್ just for that is only for our entertainment okay so next here उड़ने वाली कार में हमको खूब मज़ा आ जाएगा कहीं ना ट्रैफिक जाम मिलेगा जादू सा हो जाएगा कार में हम सब बैठेंगे और अंबर को छू आएंगे उड़ने वाली कार में चंदा मामा को ले आएंगे और यहाँ आप पिक्चर देख रहे हैं हैव यू सॉ दिस पिक्चर ಇಲ್ಲಿ ನೋಡಿ ಪಿಕ್ಚರ್ ಕಾಣ್ತಾ ಇದೆ ಅವನಿಗೇನೋ ನಿಜವಾದ ಉಡ್ನೆ ವಾಲಿ ಕಾರ್ ಬೇಕಂತೆ ಈ ಥರ ಎರಡೋದಕ್ಕೆ ಫೆದರ್ ಅಥವಾ ರೆಕ್ಕೆಗಳಿರಬೇಕು ಆ ರೆಕ್ಕೆ ಇದ್ದಾಗ ಅವನು ಆಕಾಶದಲ್ಲಿ ಹಾರಬೇಕಂತೆ ಈ ಕಾರಲ್ಲಿ ಸೊ ಅಂಥ ಕಾರೆಲ್ಲೂ ಹಾಗೇ ಇಲ್ಲ ದಟ್ ಈಸ್ ಈಸ್ ಇಮ್ಯಾಜಿನೇಷನ್ ಜಸ್ಟ್ ಈಸ್ ಇಮ್ಯಾಜಿನಿಂಗ್ ಓಕೆ इमेजिनेट ಮಾಡ್ಕೋತಿದ್ದಾನೆ ಅವನು ಸೊ ಏನು ಹೇಳ್ತಿದ್ದಾನೆ उड़ने वाली कार में हमको खूब मज़ा आ जाएगा और बोल रहा है कि जो उड़ने वाली कार है ना उसमें हमें बहुत मज़ा आ जाएगा ಹೌದಲ್ಲ ಜಸ್ಟ್ ನಾವು ಎಷ್ಟು ಮಜಾ ಬರ್ಬೋದು ಆರಾಮಾಗಿ ಮೇಲೆ ಹೋಗಿ ಬರ್ಬೋದು ನಾವೆಲ್ಲರೂ ಸೊ ಕಹಿ ನಾ ಟ್ರಾಫಿಕ್ ಜಾಮ್ ಮಿಲೇಗಾ ಹೌದಾ ನಾವು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಎಷ್ಟು ಟ್ರಾಫಿಕ್ ಜಾಮ್ ಆಗ್ತಿರ್ತದೆ ಇಲ್ಲಿ ಕೆಲವೊಂದು ಲೊಕಾಲಿಟಿಯಲ್ಲಿ ಟ್ರಾಫಿಕ್ ಜಾಮ್ ಅಷ್ಟು ಜಾಸ್ತಿ ಇಲ್ಲ ಬಟ್ ಆದರೂ ವೆಹಿಕಲ್ಸ್ ಬರೋದು ಹೋಗೋದು ಇರ್ತಾ ಇರುತ್ತೆ ಹೌದಾ ಸೊ ಟ್ರಾಫಿಕ್ ಜಾಮ್ ಅಂದರೆ ಏನು ಜಾಸ್ತಿ ಗಾಡಿಗಳು ಒಂದೇ ಕಡೆ ಬಂದು ನಿಂತು ಹೋದಾಗ ನಾವು ವೇಟ್ ಮಾಡಿ ಹೋಗಬೇಕಾಗುತ್ತೆ ಅಥವಾ ಮುಂದಿನ ಗಾಡಿ ಬರ್ತಾಯಿದ್ರೆ ನಾವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಸಿಗ್ನಲ್ ಏನಾದರೂ ಇದ್ದರೆ ಸೊ ರೋಡ್ ಕ್ರಾಸ್ ಮಾಡ್ತಿರ್ಬೇಕಾದ್ರೆ ನಾವು ವೇಟ್ ಮಾಡಬೇಕಾಗುತ್ತೆ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಟೈಮ್ ವೇಸ್ಟ್ ಅಂದ್ರೇನು ನಮ್ಮ ಸೇಫ್ಟಿ ಪರ್ಪಸ್ ರೂಲ್ಸ್ ಫಾಲೋ ಮಾಡಲೇಬೇಕು ನಾವು ಹೌದಾ ಸೊ ಅವಾಗ ಏನಾಗುತ್ತೆ ಟ್ರಾಫಿಕ್ ಜಾಮ್ ಅಂತ ಹೇಳ್ತೀವಿ ನಾವು ಅದನ್ನ ಸೊ ಟ್ರಾಫಿಕ್ ಜಾಮ್ ಕೂಡ ಇಲ್ಲ ಯಾಕಂದರೆ ಆಕಾಶದಲ್ಲಿ ಯಾವ ಗಾಡಿನೂ ಇಲ್ಲ ನಮ್ಮದೊಂದೇ ಗಾಡಿ ಇರುತ್ತೆ ಆರಾಮಾಗಿ ನಾವು ಸೈಡ್ ಮಾಡ್ಬೋದು ತಿರುಗಬಹುದು ಅಂತ ಹೇಳ್ತಿದ್ದಾರೆ ಆ್ಯಂಡ್ जादू सा हो जाएगा जादू मतलब that is one of the what magic so even we don't know if there is a like that car is there or no we don't know but he is imagining if I got that car then we will all together go to trip on that car only and there is no traffic signal and all or there is no traffic jam so we will what how we will going like a ಏನಂತ ಫೇರಿ ಅದು ಜಾದು ಅಂತ ಹೇಳ್ತೀವಲ್ಲ ಮ್ಯಾಜಿಕ್ ಆಗಿ ನಾವು ಆರಾಮಾಗಿ ಇಲ್ಲಿಂದ ಇಲ್ಲಿ ಇರ್ತೀವಿ ಅಲ್ಲಿ ಹೋಗಿ ಆರಾಮಾಗಿ ಸುತ್ತಾಡ್ಕೊಂಡು ಬರ್ಬೋದು ಆರಾಮಾಗಿ ಒಂಥರ ಏನೋ ಒಂಥರ ಮ್ಯಾಜಿಕ್ ಇದ್ದಂಗೆ ನಮ್ಗೆ ಅನಿಸುತ್ತದು ಹೌದಾ एंड कार में हम सब बैठेंगे और अंबर को छू आएंगे और क्या बोल रहे हैं कि सब लोग कार में जाएंगे ಕಾರಲ್ಲಿ ಕುತ್ಕೊಂಡು ಏನು ಮಾಡೋದು ಅಂಬರ್ ಮೀನ್ಸ್ ಆಕಾಶ ಸ್ಕೈ ಆಕಾಶನ ನಾವೇನು ಮಾಡಬರೋಣ ಟಚ್ ಮಾಡಬರೋಣ ಓಕೆ ಅಂಬರ್ मतलब आकाश और स्काई जादू मैजिक छू जाना मतलब टू टच के छू जाएंगे ಅಂದರೆ छू ಅಂದ್ರೆ ಏನು छू जाना ಅಂದರೆ ಟಚ್ ಮಾಡೋದು ಅದು ಆಕಾಶಕ್ಕೆ ಟಚ್ ಮಾಡ್ಲಿಕ್ಕೆ ಆಗುತ್ತಾ ಆಗೋದಿಲ್ಲ ಹೌದಲ್ಲ ಸೊ उड़ने वाली कार में चंदा मामा को ले आएंगे और फाइनली क्या कह रहा है कि जो चंदा मामा ऊपर रहता है ना उड़ने वाली कार में हम जाकर चंदा मामा को भी आसमान से जमीन पर हम लेकर आएंगे ऐसा बोल रहा है ಅಂದ್ರೇನು ಚಂದ ಮಾಮನ್ ಕೂಡ ನಾವು ಏನು ಮಾಡೋಣ ನಮ್ಮ ಕಾರಲ್ಲೇ ಬರ್ತಾ ಅವನನ್ನ ಏನೋ ಭೂಮಿಗೆ ಕರ್ಕೊಂಡು ಬರೋಣ ಅಂತ ಹೇಳ್ತಿದ್ದಾರೆ ಓಕೆ ಇಸ್ ಇಟ್ ಟ್ರೂ ಇಟ್ ಈಸ್ ಆಲ್ ಪಾಸಿಬಲ್ ನೋ ಹೌದಾ ಈ ಡೋಂಟ್ ವಾಂಟ್ ಟಾಯ್ಸ್ ಕಾರ್ ಆಲ್ಸೋ ನೋಡಿ ಟಾಯ್ಸ್ ಕಾರು ಅಲ್ಲ ನಿಜವಾದ ಕಾರ್ ಬೇಕಂತವನಿಗೆ ಹಾರಾಡುವಂಥ ಕಾರ್ ಓಕೆ ಸೊ ಅಂದರೆ ಏನು ಹೀಸ್ ಇಮ್ಯಾಜಿನೇಷನ್ ಇಟ್ ಈಸ್ ಈ ಥರ ಒಂದೇನೋ ಇರುತ್ತೆ ನನಗೆ ಕಾರ್ ಬೇಕೇ ಬೇಕು ಅಂತ ಹಠ ಮಾಡ್ತಿದ್ದಾರೆ ಆದರೆ ಅವ್ರ ಪಪ್ಪ
ಮಮ್ಮಿ ಏನು ಮಾಡಿ ಸಮಾಧಾನ ಮಾಡಿದ್ರು ಅವನನ್ನ. ಪಪ್ಪ ಏನಂತ ಹೇಳಿದ್ರು, ಇಂಥ ಕಾರ್ ಎಲ್ಲೂ ಇಲ್ವೇ ಇಲ್ಲ, ನಾ ಎಲ್ಲಿಂದ ನಿಮ್ಗೆ ತಂದು ಕೊಡಲಿ, ಒಂದು ವೇಳೆ ಇಂಥ ಕಾರ್ ಏನಾದ್ರು ಆದರೆ ನಾನೇ ನಿಮ್ಗೆ ಏನು ಮಾಡ್ತೀನಿ, ಆ ಕಾರ್ ತಂದು ಕೊಡ್ತೀನಿ, ನಾವೆಲ್ಲರೂ ಸೇರಿ ಏನು ಮಾಡೋಣ, ಟ್ರಿಪ್ಪಿಗೆ ಹೋಗೋಣ, ಸುತ್ತಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಅವಾಗ ಆ ಹುಡುಗ, ಆ ಮುನ್ನಾ ಬಾಲಕ್ ಏನಂತಾನೆ, ಇಲ್ಲ, ಆ ಕಾರಲ್ಲಿ ನಾವೇನು ಮಾಡೋಣ, ಎಲ್ಲರೂ ಆಕಾಶದಲ್ಲಿ ಸುತ್ತಾಡ್ಕೊಂಡು ಅಂಬಾರದಲ್ಲಿ ಹೋಗಿ ಬರೋಣ, ಮತ್ತೆ ಬರ್ತಾ ಇರಬೇಕಾದ್ರೆ ಚಂದಮಾಮನ ಕೂಡ ನಾವು ಕರ್ಕೊಂಡು ಬರೋಣ ಅಂತ ಹೇಳ್ತಿದ್ದಾನೆ. ಹೌದಾ? ಸೊ ಇಟ್ ಈಸ್ ನಾಟ್ ಅ ಪಾಸಿಬಲ್ ವರ್ಕ್. ಓಕೆ, ಸೊ ಇಟ್ ಈಸ್ ಓನ್ಲಿ ಡ್ರೀಮ್. ಸೊ ದಿಸ್ ಲೆಸನ್ ಇಸ್ ಇಂಡಿಕೇಟ್ ವಾಟ್, ಏನು ಹೇಳ್ತಾ ಇದೆ ಲೆಸನ್ ಮೂಲಕ ನಿಮಗೆ, ಈ ಪೋಯಮ್ ಮೂಲಕ ಏನು ಗೊತ್ತಾಯಿತು, ನಾವು ಹಠ ಮಾಡಬೇಕು, ಬಟ್ ಯಾವುದಕ್ಕೆ, ಒಳ್ಳೆಯದಕ್ಕೆ. ಯಾವ ಕೆಲಸ ಆಗುತ್ತಲ್ಲ ಅದಕ್ಕೆ ಮಾಡಬೇಕು. ಯಾವುದನ್ನೋ ಆಗದೇ ಇರುವಂಥ ವರ್ಕಿಗೆ ಹಠ ಮಾಡಿದ್ರೆ ಅದು ಜಸ್ಟ್ ನಮ್ಮ ಇಮ್ಯಾಜಿನೇಷನ್ ಆಗುತ್ತದೆ, ನಮ್ದ್ರಿಂದ ಅದು ಯಾವುದು ಕೆಲಸ ಆಗುವುದಿಲ್ಲ. ಅದರಿಂದ ಪ್ಯಾರೆಂಟ್ಸ್ಗೂ ತೊಂದರೆ. ಹೌದಲ್ಲ? ಅವನು ಉಡ್ನೆ ವಾಲಿ ಕಾರ್ ಕೇಳ್ತಿದ್ದಾರೆ ಅವ್ರ ಪಪ್ಪ ಮಮ್ಮಿ ಕಡೆ ಅಂದರೆ ಅವ್ರಿಗೂ ಬೇಜಾರು. ನೋಡಿ, ಅವ್ರ ಉದಾಸ ಇರೋದು ನೋಡ್ಕೊಂಡು, ಅವನು ಬೇಜಾರಲ್ಲಿ ಸ್ಯಾಡ್ ಇರೋದು ನೋಡ್ಕೊಂಡು ಅವ್ರ ಪಪ್ಪ ಬಂದು ಕೇಳ್ತಾನೆ ಏನಾಯ್ತು ಅಂತ ಹೇಳ್ಕೊಂಡು, ಅವರಿಗೂ ಬೇಜಾರಾಗುತ್ತೆ. ಹೌದಾ? ಅಂದರೆ ನಾವು ಯಾವಾಗಲೂ ಏನು ಮಾಡಬಾರ್ದು, ಹಠ ಮಾಡಬಾರ್ದು. ಯಾವುದು ಆಗುತ್ತಲ್ಲ, ಯಾವುದು ಸಿಗುತ್ತಲ್ಲ ಅದನ್ನಷ್ಟೇ ಕೇಳಿ ಪಡ್ಕೋಬೇಕು. ಅವ್ರು ತಂದು ಕೊಡ್ತಾರೆ, ನಿಮ್ಗೆ ನಾಳೆ ಇಲ್ಲ ನನಗೊಂದು ಜಾಮೆಟ್ರಿ ಬಾಕ್ಸ್ ಬೇಕು, ಕಂಪಾಸ್ ಬೇಕು, ನನಗೆ ಅದು ದೊಡ್ಡದಿರುತ್ತಲ್ಲ, ಹಿಂಗಿರುತ್ತಲ್ಲ, ಹಂಗಿರುತ್ತಲ್ಲ ಅಂತ ಹೇಳಿ ಕಳಿಸಿರ್ತೀರಿ ನೀವು. ಅವ್ರು ನಾಳೆ ಬರೋರು ತೊಗೊಂಡು ಬರೋದಿಲ್ಲ, ಏನೋ ಬೇರೆ ವರ್ಕ್ ಇರುತ್ತೆ, ಬ್ಯುಸಿ ಆಗ್ತಾರೆ, ತೊಗೊಂಡು ಬರೋದಿಲ್ಲ. ದೆನ್ ವಾಟ್ ಯು ವಿಲ್ ಡೂ? ನೋ, ಯು ವಿಲ್ ಗಾಟ್ ವಾಟ್, ಆ್ಯಂಗ್ರಿ ಆನ್ ಹಿಮ್ ಆರ್ ಹರ್. ಆ್ಯಂಗ್ರಿ, ಸಿಟ್ಟಾಗ್ಬಿಡ್ತೀರಿ ನೀವು, ಜಗಳ ಮಾಡ್ತೀರಿ, ಅಥವಾ ಊಟ ಮಾಡೋದಿಲ್ಲ, ಅಥವಾ ಹೋಮ್ವರ್ಕ್ ಮಾಡೋದಿಲ್ಲ, ಇದನ್ನೇ ಮಾಡ್ತೀರಿ. ಹೌದಾ? ದಟ್ ಈಸ್ ನಾಟ್ ಅ ಗುಡ್ ವೇ ಟು ಟ್ರೀಟ್ ಯುವರ್ ಪ್ಯಾರೆಂಟ್. ಎಸ್, ದೇ ವಿಲ್ ಬ್ರಿಂಗ್ ಅನದರ್ ಡೇನೋ, ಮತ್ತೊಂದು ದಿನ ನಿಮ್ಗೆ ತಂದು ಕೊಟ್ಟೇ ಕೊಡ್ತಾರೆ ಅವರು. ಟಿಲ್ ದಟ್ ಯು ಹ್ಯಾವ್ ಟು ಬಿ ಪೇಷನ್ಸಲ್ಲಿ ಇರಬೇಕು, ತಾಳ್ಮೆಯಿಂದ ಇರಬೇಕು ಅಷ್ಟಂಕ. ಓಕೆ, ನಮ್ಮ ಪಪ್ಪ ಇವತ್ತು ತಂದಿಲ್ಲ, ನಾಳೆ ತೊಗೊಂಡು ಬರ್ತಾರಂತ ಇರಬೇಕು. ಇಲ್ಲ, ನನಗೆ ಇವತ್ತೇ ಬೇಕಂತ ಹೇಳ್ಕೊಂಡು ಹಠ ಮಾಡಬಾರ್ದು. ಓಕೆನಾ? ಸೊ ಹಿಯರ್ ದಿಸ್ पोएम इज टेलिंग यू अबाउट व्हाट, सो हमें क्या नहीं करना चाहिए, जिद नहीं करना चाहिए, हटा ಮಾಡಬಾರ್ದು. ओकेना? सो आई होप अंडरस्टूड दिस पोएम टू यू ऑल. सो क्या कर रहा है कि बच्चा अपनी माँ से उड़ने वाली कार के बारे में पूछ रहा है और उसे उड़ने वाली कार चाहिए. तो वहाँ उड़ने वाली कार में ऊपर जाकर क्या करना चाहता है कि अपने माता पिता के साथ ऊपर जाकर अंबर छूना चाहता है. ओके, एंड आते वक्त चंदा मामा को भी जमीन पर लेकर आना चाहता है. ओके, सो आपको भी ऐसा कुछ कार चाहिए? ಯಾರಿಗಾದ್ರೂ ಇಂಥ ಕಾರ್ ತಗೋಬೇಕಂತ ಆಸೆ ಇದೆನಾ? ಇಲ್ಲ ತಾನೆ? ಸೊ ಅಂತ ಕಾರ್ ಇರುವುದೇ ಇಲ್ಲ. ಓಕೆನಾ? ಜಸ್ಟ್ ಇಮ್ಯಾಜಿನೇಷನ್. ಎಸ್, ಆ್ಯಂಡ್ ಯು ಹ್ಯಾವ್ ಟು ರೀಡ್ ದ ಪೋಯಮ್ ಆಲ್ಸೋ. ಪೋಯಮನ್ನು ಎಲ್ಲರೂ ಓದ್ಕೋಬೇಕು. ಆ್ಯಂಡ್ ಮೀನಿಂಗ್ಸನ್ನು ಹೋಮ್ವರ್ಕ್ ಕೊಡ್ತೀನಿ, ಈ ಎಲ್ಲ ಮೀನಿಂಗ್ಸನ್ನು ಬರೀಬೇಕು. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಸೆಂಡ್ ಯು ಅ PDF ಫೈಲ್ ಆಫ್ ಪೋಯಮ್ ನಂಬರ್ 7. ಪೋಯಮ್ ನಂಬರ್ 7 PDF ಫೈಲ್ ಕಳಿಸಿರ್ತೀನಿ. ಸೊ ಕಂಪ್ಲೀಟ್ ಮಾಡಬೇಕು. ಓಕೆ, ವೆರಿ ಈಸಿ ಇದೆ ಇದು. ಓಕೆ, ಒಂದ್ಸಲ ಓದ್ತೀನಿ, ಜಸ್ಟ್ ಲಿಸನ್ ಕೇರ್ಫುಲ್ಲಿ. उड़ने वाली कार. मचल उठा था मुन्ना एक दिन पाने को उपहार, आकर माँ से बोला मुन्ना मुझे दिला दो कार, बत्ती जिसकी नीली पीली और हो पहिए 4, जो जमीन पर दौड़े भी उड़ती भी हो पंख पसार. माँ बोली मैं कहाँ से लाऊं बेटा उड़ने वाली कार, पक्षी उड़ते देखे किंतु कभी ना देखा उड़ती कार. सुनकर मुन्ना बैठ गया चुप होकर बहुत उदास, देख उदास मुन्ने को पापा आए उसके पास, बोले अब तक बनी ही नहीं उड़ने वाली कार, तो कैसे दिलवाए तुमको मुन्ना बोलो ऐसी कार. मुन्ने राजा सोचो सचमुच बन जाए यदि ऐसे कार, आसमान की सैर करेंगे लेकर उड़ने वाली कार. उड़ने वाली कार में हमको खूब मजा आ जाएगा, कहीं न ट्रैफिक जाम मिलेगा, जादू सा हो जाएगा. कार में हम सब बैठेंगे और अंबर को छू आएंगे, उड़ने वाली कार में चंदा मामा को ले आएंगे. ಹೌದಲ್ಲ? ಸೊ ಉಡ್ನೆ ವಾಲಿ ಕಾರಲ್ಲಿ ಏನು ಮಾಡಬೇಕಂತೆ, ಅವನು ಚಂದಾ ಮಾಮನ ಕರ್ಕೊಂಡು ಬರಬೇಕಂತೆ. ಸೊ ದಿಸ್ ಇಸ್ ಓನ್ಲಿ ಇಮ್ಯಾಜಿನೇಷನ್ ಆಫ್ ಹಿಮ್. ಬಚ್ಚ ಅಥವಾ ಯಾರು ಮುನ್ನಾ ಇದಾನಲ್ಲ, ಅವನು ಇಮ್ಯಾಜಿನೇಷನ್. ಓಕೆನಾ? ಈ ಥರ ನಂಗೆ ಬೇಕು ಅಂತ ಹೇಳ್ಕೊಂಡು. ಸೊ ಯು ಹ್ಯಾವ್ ಟು ರೀಡ್ ದ ಪೋಯಮ್. ಹೋಮ್ವರ್ಕ್ ಇಸ್ read poem and write meanings.
Write meanings 2 times in HW. Okay, 2 times meaning ಬರೀಬೇಕು. ಓಕೆನಾ. ಸೊ ರೀಡಿಂಗು ಕೂಡ ಮಾಡಬೇಕು. ಆಮೇಲೆ CW ಎಲ್ಲಿ ಕಂಪ್ಲೀಟ್ ಮಾಡಬೇಕು, PDF ಫೈಲ್ ಮಾಡಿ ಕಳಿಸಿರ್ತೀನಿ. ಸೊ ನೀಟಾಗಿ ಕರೆಕ್ಟಾಗಿ ಎಲ್ಲ ಕಂಪ್ಲೀಟ್ ಮಾಡಿ ಬರೆದಿಟ್ಕೊಂಡಿರಬೇಕು. ಆ್ಯಂಡ್ ಯು ಹ್ಯಾವ್ ಟು ಲರ್ನ್, ಓದ್ಕೊಂಡಿರ್ಬೇಕು ಅದೇ ಥರ. ಜಸ್ಟ್ ಬರೆಯೋದು ಇಡೋದು ಅಷ್ಟೇ ಅಲ್ಲ. ಎಸ್, ಆ್ಯಂಡ್ ಯು ವಿಲ್ ಗಾಟ್ today and tomorrow videos, and for Monday there is festival, no, for that sake you don't have a video class. Okay, Tuesday you have, Monday class irudilla, Tuesday nimage class irutte. Okay na, Tuesday and Wednesday, Thursday and Saturday. Wednesday, Thursday and Saturday, 3 days you will got a PDF. Okay, all subject, which subject you have, no, in that subject PDF file you will got, you have to complete all the PDF. ಓಕೆ, ಫೆಸ್ಟಿವಲ್ ಇದೆಲ್ಲ, ಸೊ ಹಾಲಿಡೇ ಇರುತ್ತೆ ಸ್ಕೂಲಿಗೆ. ಸೊ ಯು ವಿಲ್ ಹ್ಯಾವ್ ಅ ಟ್ಯೂಸ್ಡೇ ನಿಮಗೆ ವಿಡಿಯೋ ಕ್ಲಾಸ್ ಬರುತ್ತೆ. ವೆನ್ಸ್ಡೇ ಮತ್ತು ಥರ್ಸ್ಡೇ ಮತ್ತು ಸಾಟರ್ಡೆ, ಫ್ರೈಡೇನೂ ಇಲ್ಲ. ಓಕೆನಾ, ಈ 3 days ಏನಾಗುತ್ತೆ, PDF ಫೈಲ್ ಬಂದಿರ್ತದೆ. ಈ ವೀಕಲ್ಲಿ ನಿಮ್ಗೆ ಯಾವ್ಯಾವ PDF ಫೈಲ್ ಬಂದಿದೆಯಲ್ಲ ಆ 3 daysಲ್ಲಿ ಎಲ್ಲ ಸಬ್ಜೆಕ್ಟನ್ನು ಕಂಪ್ಲೀಟ್ ಮಾಡಿ ಬರೆದಿರಬೇಕು. ಓಕೆನಾ, CW ಬರೀಬೇಕು ಮತ್ತು HW ಕೂಡ ಒಂದ್ಸಲ ಪ್ರಾಕ್ಟೀಸಿಂಗ್ ಅಂತ ಬರೆದಿರಬೇಕು, ಹೋಮ್ವರ್ಕ್ ಅಂತ. ಓಕೆನಾ, ಆ್ಯಂಡ್ ಯು ಹ್ಯಾವ್ ಟು ಪ್ರಿಪೇರ್, ಲರ್ನ್ ಮಾಡಬೇಕು, ಓದ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಇನ್ ದ ನೆಕ್ಸ್ಟ್ ವೀಕ್ ಯು ಹ್ಯಾವ್ ಅ ನವರಾತ್ರಿ ಫೆಸ್ಟಿವಲ್. ಓಕೆ, ದಸರಾ ಹಬ್ಬ ಇದೆ ಹೌದಲ್ಲ, ದಸರಾ ಹಬ್ಬ ಫೆಸ್ಟಿವಲ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿರ್ತಾನೆ. ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹೌದಲ್ಲ. ಸೊ ಬಿಫೋರ್ ಓನ್ಲಿ ಐ ಆಮ್ ವಿಶಿಂಗ್ ಯು ಎವ್ರಿ ಒನ್ ಹ್ಯಾಪಿ ದಸರಾ. ಆ್ಯಂಡ್ ಯು ಹ್ಯಾವ್ ಟು ಡೂ ವೆಲ್ ಫೆಸ್ಟಿವಲ್ ಕರೆಕ್ಟಾಗಿ ಚೆನ್ನಾಗಿ ಮಾಡಿ. ಫ್ಯಾಮಿಲಿ ಮೆಂಬರ್ಸ್ ಏನು ಹೇಳ್ತಾರಲ್ಲ ಕರೆಕ್ಟಾಗಿ ಕೇಳ್ಕೊಂಡು ಎಲ್ಲರೂ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಿ. ಓಕೆ, ಆಲ್ ದ ಬೆಸ್ಟ್ ಆ್ಯಂಡ್ ಹ್ಯಾಪಿ ನವರಾತ್ರಿ, ಹ್ಯಾಪಿ ದಸರಾ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.